ಸ್ನೇಹಿತರೆ, ನಮಸ್ಕಾರ. ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತೇಳಿ ಹೇಳ್ತಿದ್ದಂಥ ದರ್ಶನ್ ನೆಮ್ಮದಿನೇ ಇವತ್ತು ಕಾಣದಂತಾಗಿದೆ. ದರ್ಶನ್ಗೆ ಪ್ರತಿ ದಿನವೂ ಕೂಡ ನರಕ ದರ್ಶನ ಆಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಕಂಡು ಕೇಳಿರದಂತಹ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದಾರೆ. ಕೋರ್ಟು ದರ್ಶನ್ಗೆ ಈ ಫೆಸಿಲಿಟಿಯನ್ನ ಕೊಡಿ, ಆ ಫೆಸಿಲಿಟಿಯನ್ನ ಕೊಡಿ ಅಂತ ಹೇಳ್ಬಿಟ್ಟು ಆದೇಶವನ್ನ ಕೊಟ್ಟರೂ ಕೂಡ ದರ್ಶನ್ ವಿರುದ್ಧ ಸೇಡನ್ನ ತೀರಿಸಿಕೊಳ್ಳುವಂತ ಕೆಲಸವನ್ನ ಜೈಲಿನ ಅಧಿಕಾರಿಗಳು ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ದರ್ಶನ್ಗೆ ಊರು ತುಂಬಾ ದುಶ್ಮನ್ಗಳೇ ಆಗಿದ್ದಾರಾ ಅನ್ನುವಂತಹ ಅನುಮಾನನೂ ಕೂಡ ಈಗ ಮೂಡ್ತಾ ಇದೆ. ಈಗಾಗಲೇ ದರ್ಶನ್ ಕೋರ್ಟ್ ಮುಂದೆ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಅಥವಾ ದರ್ಶನ್ ಪರ ವಕೀಲರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಅನ್ನ ಗಮನಿಸ್ತಾ ಹೋದ್ರೆ ಇದು ಸ್ಪಷ್ಟವಾಗಿ ಅರ್ಥ ಆಗ್ತಿದೆ. ರೇಣುಕಸ್ವಾಮಿಯ ಹತ್ಯೆ ಪ್ರಕರಣದ ಆರೋಪಿಯಾಗಿರುವಂತಹ ನಟ ದರ್ಶನ್ ಇನ್ನೂ ಕೂಡ ಕ್ವಾರಂಟೈನ್ ಸೆಲ್ನಲ್ಲೇ ಇದ್ದಾರೆ. ಸಾಮಾನ್ಯ ಸೆಲ್ಗೆ ಶಿಫ್ಟ್ ಮಾಡುವಂತಹ ಆಲೋಚನೆಯಲ್ಲಿ ಜೈಲಿನ ಅಧಿಕಾರಿಗಳು ಇಲ್ಲ ಅನ್ನೋದು ಕೂಡ ಗೊತ್ತಾಗಿದೆ. ವಾಕಿಂಗ್ ಮಾಡುವಂತ ಜಾಗದಲ್ಲಿ ಸೂರ್ಯನ ಬೆಳಕು ಕೂಡ ಇಲ್ಲ ಅಂತ ಹೇಳ್ಬಿಟ್ಟು ದರ್ಶನ್ ಸ್ವತಃ ಹೇಳ್ಕೊಂಡಿದ್ದಾರೆ. ಹಾಗಾದ್ರೆ ದರ್ಶನ್ಗೆ ಯಾವ ರೀತಿಯಾದಂಥ ನರಕದ ವ್ಯವಸ್ಥೆಯನ್ನ ಮಾಡಲಾಗಿದೆ, ಯಾವ ನರಕವನ್ನ ಎದುರು ನೋಡ್ತಾ ಇದ್ದಾರೆ? ಕೋರ್ಟ್ ಆದೇಶವನ್ನು ಕೂಡ ಇಲ್ಲಿನ ಅಧಿಕಾರಿಗಳು ಉಲ್ಲಂಘಿಸ್ತಿದ್ದಾರೆ. ಇದರ ಬಗ್ಗೆ ಏನ್ ಆಕ್ಷನ್ ಆಗಬಹುದು ಎಲ್ಲದರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಡ್ತಾ ದರ್ಶನ್ ವಿರುದ್ಧ ಹೇಗೆಲ್ಲ ಸೇಡನ್ನ ತೀರಿಸಿಕೊಳ್ಳುವಂತಹ ಕೆಲಸವನ್ನ ಸಾಕಷ್ಟು ಜನ ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಟ ದರ್ಶನ್ ಮುಟ್ಟಿದೆಲ್ಲವೂ ಕೂಡ ಮುಳ್ಳಾಗ್ತಿದೆ. ದರ್ಶನ್ಗೆ ಹೋದಲ್ಲೆಲ್ಲ ಶತ್ರುಗಳ ಕಾಟ ಹೆಚ್ಚಾಗ್ತಿದೆ. ಬಹುಶಃ ದರ್ಶನ್ ಅಂದುಕೊಳ್ಳದಂತಹ ಪರಿಸ್ಥಿತಿ ಇವತ್ತಿಗೆ ಎದುರು ಬಂದು ನಿಂತಿದೆ. ರೇಣುಕಸ್ವಾಮಿ ಹತ್ಯೆ ಪ್ರಕರಣ, ಈ ಒಂದೇ ಒಂದು ಪ್ರಕರಣ ದರ್ಶನ್ ಬಾಳನ್ನ ಕಂಪ್ಲೀಟ್ ಆಗಿ ಬೀದಿಗೆ ತಂದಿದೆ ಅಂತಲೂ ಕೂಡ ಹೇಳ್ಬೋದು. ಒಬ್ಬ ದೊಡ್ಡ ಸ್ಟಾರ್ ಆಗಿ ಮೆರೀತಿದ್ದಂತಹ ದರ್ಶನ್ ಬೆಳಗ್ಗೆಯಿಂದ ರಾತ್ರಿವರೆಗೆ ರಾಜ ಮಗನ ರೀತಿ ಬದುಕ್ತಾ ಇದ್ದ. ಆದರೆ ಇವತ್ತು ಜೈಲಿನ ಕಂಬಿಯ ಕೆಳಗೆ ಕೂರುವಂತ ಪರಿಸ್ಥಿತಿ ಇದೆಯಲ್ಲ, ಅದು ಯಾರಿಗೂ ಕೂಡ ಬರಬಾರ್ದು ಅಂತಹ ಹೀನಾಯ ಪರಿಸ್ಥಿತಿಗೆ ತಲುಪಿದ್ದಾರೆ. 4 ಗೋಡೆಗಳ ನಡುವೆ ಗಾಳಿ ಬೆಳಕು ತುಂಬಾ ಕಡಿಮೆ ಇರುವಂತಹ ಜಾಗದಲ್ಲಿ ದರ್ಶನ್ ದಿನನಿತ್ಯವೂ ಕೂಡ ಜೀವನವನ್ನ ಸಾಗಿಸುವಂತ ಪರಿ ಅತ್ಯಂತ ನಿಕೃಷ್ಟ, ನರಕ, ಅಕ್ಷರಶಃ ನರಕದ ಪರಿಸ್ಥಿತಿಯನ್ನ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಎದುರು ನೋಡ್ತಾ ಇದ್ದಾನೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಈಗಾಗಲೇ ಕೋರ್ಟ್ ಸೂಚನೆಯನ್ನ ನೀಡಿದ್ರೂ ಕೂಡ ಪರಪ್ಪನ ಅಗ್ರಹಾರದ ಅಧಿಕಾರಿಗಳು ಯಾವುದೇ ಸೌಲಭ್ಯವನ್ನ ನೀಡಿಲ್ಲ ಅನ್ನುವಂತಹ ಆರೋಪವನ್ನ ಸ್ವತಃ ದರ್ಶನ್ ಮತ್ತು ದರ್ಶನ್ ಪರ ವಕೀಲರು ಇಲ್ಲಿ ಮಾಡಿದ್ದಾರೆ. ಕಿರಿದಾದಂಥ ಜಾಗದಲ್ಲಿ ವಾಕಿಂಗ್ ಮಾಡಲು ಬಿಡ್ತಾರೆ, ಬರೋದಿಲ್ಲ ಅನ್ನುವಂತಹ ಒಂದು ಆರೋಪವನ್ನ ದರ್ಶನ್ ಮಾಡಿದ್ದಾರೆ. ಹೀಗೆ ನ್ಯಾಯಾಧೀಶರ ಎದುರು ಅವಲತ್ತುಕೊಂಡಿರುವಂತಹ ಚಿತ್ರದುರ್ಗದ ರೇಣುಕಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿ ನಟ ದರ್ಶನ್ ಮಾತುಗಳನ್ನು ಕೇಳಿದ್ರೆ ಇದು ದ್ವೇಷವಾ ಅನ್ನುವಂಥ ಅನುಮಾನ ಮೂಡುತ್ತದೆ. ಹೌದು, 57ನೇ CCH ನ್ಯಾಯಾಲಯದಲ್ಲಿ ಗುರುವಾರ ನಡೆದಂಥ ವಿಚಾರಣೆಯಲ್ಲಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್, ಪವಿತ್ರಗೌಡ ಇನ್ನಿತರರು ಹಾಜರಾಗಿದ್ರು. ಜೈಲಿನಲ್ಲಿ ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನು ಕೂಡ ಕೊಡ್ತಾ ಇಲ್ಲ. ಬ್ಯಾರಕ್ನಿಂದ ಹೊರಗೆ ಬರೋದಕ್ಕೂ ಕೂಡ ಬಿಡ್ತಾ ಇಲ್ಲ. ಮೈ ಮೇಲೆ ಬಿಸಿಲು ಬಿದ್ದು ಹಲವು ದಿನಗಳೇ ಆಗಿದ್ದಾವೆ. ಕೈನಲ್ಲಿ ಫಂಗಸ್ಗಳು ಕಾಣಿಸ್ಕೊಂಡಿದ್ದಾವೆ. ಚರ್ಮದ ಅಲರ್ಜಿ ಶುರುವಾಗಿದೆ. ಬೇರೆ ಯಾರಿಗೂ ಕೂಡ ಬೇಡ, ನನಗೆ ಮಾತ್ರ ವಿಷವನ್ನ ಕೊಡ್ಲಿ ಅಂತ ಹೇಳ್ಬಿಟ್ಟು ಈ ಹಿಂದೆನೆ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ ದರ್ಶನ್ ಇದರ ಮುಂದುವರೆದ ಭಾಗವಾಗಿ ಮತ್ತು ಇದರ ವಿಚಾರಣೆಯ ಸಂಬಂಧ ಈಗ ಕೋರ್ಟ್ನ ಎದುರುಗಡೆ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಕೂಡ ದಾಖಲಿಸಿದ್ದಾರೆ. ಈಗ ಮತ್ತೊಮ್ಮೆ ನ್ಯಾಯಾಧೀಶರ ಎದುರು ಕಣ್ಣೀರನ್ನ ಹಾಕಿದ್ದು ಕೋರ್ಟ್ ಯಾವ ಆದೇಶವನ್ನ ಮಾಡಿತ್ತೋ ಆ ಆದೇಶದ ಪಾಲನೆ ಆಗ್ತಾ ಇಲ್ಲ ಅಂತ ಹೇಳಿ ಆರೋಪವನ್ನು ಮಾಡಿದ್ದಾರೆ. ನೀವು ಅವತ್ತು ಆದೇಶವನ್ನ ಕೊಟ್ರಿ, ಬಟ್ ಕೋರ್ಟ್ನ ಅಧಿಕಾರಿಗಳು ಆ ಆದೇಶವನ್ನ ಪಾಲಿಸ್ತಿಲ್ಲ. ಇನ್ನೂ ಕೂಡ ನನ್ನನ್ನು ಕ್ವಾರಂಟೈನ್ ಸೆಲ್ನಲ್ಲೇ ಇರಿಸಿದ್ದಾರೆ. ಏನೇ ಕೇಳಿದ್ರು ಕೂಡ ಕೋರ್ಟ್ನ ಆದೇಶ ಕೊಡಿ ಅಂತೇಳಿ ಹೇಳಿದ್ದಾರೆ. ಹಿಂದೆ ಹಾಸಿಗೆ ದಿಂಬು ಕೊಡುವಂತೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ಆದರೆ ಆ ಸೂಚನೆಯನ್ನೂ ಕೂಡ ಪಾಲಿಸ್ತಾ ಇಲ್ಲ ಅಂತ ಹೇಳಿ ದರ್ಶನ್ ನ್ಯಾಯಾಧೀಶರ ಗಮನಕ್ಕೆ ತಂದಿದ್ದಾರೆ. ಇನ್ನು ದರ್ಶನ್ ಪರ ವಕೀಲರು ಸುನೀಲ್ ದರ್ಶನ್ ಅವರಿಗೆ ವಾಕಿಂಗ್ ಮಾಡೋದಕ್ಕೆ ಜೈಲಿನ ಆವರಣದ ಒಳಗಡೆ ಅವಕಾಶವನ್ನು ನೀಡಬೇಕೆಂದು ಹೇಳಿ ಕೋರಿದ್ವಿ. ಅದಕ್ಕೆ ಕೋರ್ಟ್ ಸಮ್ಮತಿಸಿತ್ತು ಕೂಡ. ಕಿರಿದಾದಂಥ ಜಾಗದಲ್ಲಿ ವಾಕಿಂಗಿಗೆ ಅವಕಾಶವನ್ನು ಕೊಡಲಾಗಿದೆ ಅನ್ನೋದು ಅತ್ಯಂತ ನೋವಿನ ಸಂಗತಿ. ಕೋರ್ಟ್ನ ಆದೇಶವನ್ನು ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಲಾಗಿದೆ. ಅಲ್ಲಿ ಸೂರ್ಯನ ಬೆಳಕು ಕೂಡ ಬೀಳ್ತಾ ಇಲ್ಲ. ಜೈಲಿನ ಕೈಪಿಡಿಯಲ್ಲಿ ಇರುವಂತೆಯೇ ಸೌಲಭ್ಯವನ್ನು ಕಲ್ಪಿಸಿ ಅಂದರೆ ಆದೇಶ ನೀಡಿ 20 ಬಾರಿ ಕೇಳ್ತಾರೆ ಅಂತಲೂ ಕೂಡ ಇಲ್ಲಿ ಆರೋಪವನ್ನು ಮಾಡಲಾಗಿದೆ. ಅಂದರೆ ಈ ಕೈಪಿಡಿಯಂತೆ ಸೌಲಭ್ಯವನ್ನು ಒದಗಿಸಿ ಅಂತೇಳಿ ನಾವು ಕೇಳಿದ್ರೆ ಆದೇಶವನ್ನು ಕೊಡಿ, ಕೋರ್ಟ್ ಆದೇಶವನ್ನು ತಂದು ಕೊಡಿ ಅಂತೇಳಿ ಹೇಳ್ತಾರಂತೆ. ಇನ್ನು ಹತ್ಯೆ ಪ್ರಕರಣದಲ್ಲಿ ನನ್ನ ಪಾತ್ರವಿಲ್ಲ, ಈ ಪ್ರಕರಣದಿಂದ ನನ್ನನ್ನು ಕೈ ಬಿಡಬೇಕು ಅಂತ ಹೇಳ್ಬಿಟ್ಟು ದರ್ಶನ್ ಗುರುವಾರ ವಿಚಾರಣೆಯ ವೇಳೆ ಕೇಳಿಕೊಂಡಿದ್ದಾರೆ. ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ.
ಹೀಗಾಗಿ ಮುಂದಿನ ವಿಚಾರಣೆಯ ವೇಳೆ ಪರಪ್ಪನ ಅಗ್ರಹಾರ ಜೈಲಿನ ಮುಖ್ಯ ಅಧೀಕ್ಷಕರು ಖುದ್ದು ಹಾಜರಿರಬೇಕು ಅಂತ ಹೇಳಿಬಿಟ್ಟು ಸೂಚಿಸಿರುವಂತೆ ನ್ಯಾಯಾಧೀಶರು ಪ್ರಕರಣದ ವಿಚಾರಣೆಯನ್ನು ಅಕ್ಟೋಬರ್ 9ಕ್ಕೆ ಮುಂದೂಡಿಕೆ ಮಾಡಿದ್ದಾರೆ. ಅಂದರೆ ಈ ಸೂಕ್ಷ್ಮವಾಗಿ ಈ ಅಂಶವನ್ನು ಗಮನಿಸಬೇಕು ಸ್ನೇಹಿತರೆ. ಏನು, ದರ್ಶನ್ಗೆ ಈ ರೀತಿ ಯಾಕೆ ಶಿಕ್ಷೆಯನ್ನು ಕೊಡುತ್ತಿದ್ದಾರೆ ಅಂತೇಳಿ. ಒಂದು, ದರ್ಶನ್ ಬದಲಾಗಲಿಕ್ಕೂ ಕೂಡ ಇದು ಅವಕಾಶ. ದರ್ಶನ್ ಕೆಲವೊಂದು ವಿಚಾರಗಳಲ್ಲಿ ಬದಲಾಗಲೇಬೇಕು. ಬದಲಾಗದೇ ಇದ್ರೆ ಭವಿಷ್ಯ ಇನ್ನಷ್ಟು ನಿಕೃಷ್ಟವಾಗಿರ್ತದೆ ಅನ್ನೋದಕ್ಕೆ ಸಾಕ್ಷಿ ಇದು. ಎರಡನೇದು, ದರ್ಶನ್ ವಿರುದ್ಧ ಸೇಡು ತೀರಿಸಿಕೊಳ್ಳುವಂಥ ಕೆಲಸವನ್ನ ಜೈಲಿನ ಅಧಿಕಾರಿಗಳು ಮಾಡ್ತಾ ಇದ್ದಾರಾ ಅನ್ನುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಕಳೆದ ಬಾರಿ ಮಾಡಿದಂಥ ಒಂದೇ ಒಂದು ಎಡವಟ್ಟು ದರ್ಶನ್ ಇಡೀ ಕೆರಿಯರ್ಗೆ ಜೊತೆಗೆ ಇಲ್ಲಿ ಜೈಲ ಅಧಿಕಾರಿಗಳ ಕೆರಿಯರ್ಗೂ ಕೂಡ ದೊಡ್ಡ ಹೊಡೆತವನ್ನೇ ಕೊಟ್ಟಿದೆ. ಇದೇ ಪರಪ್ಪನ ಅಗ್ರಹಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆರಾಮಾಗಿ ಕುಳಿತುಕೊಂಡು ಇತರ ರೌಡಿ ಶೀಟರ್ಗಳು ಮತ್ತು ಇತರ ಆರೋಪಿ ಸಿಗರೇಟನ್ನು ಸೇದ್ಕೊಂಡು ಟೀಯನ್ನು ಸವಿಕೊಂಡು ಕಾಲ್ ಮೇಲೆ ಕಾಲು ಹಾಕೊಂಡು ಚೇರಲ್ಲಿ ಕೂತು ಮೀಟಿಂಗ್ ಮಾಡ್ತಾ ಇದ್ದದನ್ನು ನೋಡಿದ್ರೆ ಎಂಥವ್ರಿಗಾದರೂ ಕೂಡ ಇದು ಶಾಕ್ ಆಗುವಂಥದ್ದೇ. ಜೈಲಿನ ಒಳಗಡೆ ಇಂತಹ ರಾಜಾತಿಥ್ಯ ಸಿಗ್ತದಾ ಅಂತ ಹೇಳಿ ಸಿಟ್ಟು ಇರುವಂಥದ್ದೇ. ಹೀಗಾಗಿ ಈ ಸಿಟ್ಟಿಗೆ ಯಾವಾಗ ಕೋರ್ಟ್ ಚಾಟಿ ಬೀಸುವಂಥ ಕೆಲಸವನ್ನು ಮಾಡುತ್ತೋ ಇದನ್ನು ಈಗ ಜೈಲಿನ ಅಧಿಕಾರಿಗಳು ದ್ವೇಷದ ರೂಪದಲ್ಲಿ ಸ್ವೀಕರಿಸಿದ್ದಾರೆ. ಅಂದರೆ ಅಲ್ಲ ಗುರು, ನಿಂಗೆ ಲಾಸ್ಟ್ ಟೈಮ್ ಕೊಟ್ಟಿದ್ದಕ್ಕೆ ನಾವು ಶಿಕ್ಷೆಯನ್ನು ಅನುಭವಿಸ್ಬೇಕಾಯಿತು, ನಿನಗೆ ಕೊಟ್ಟಂಥ ಸ್ವಲ್ಪ ಫ್ರೀಡಮು ನಮ್ಮನ್ನು ಒಂದು ರೀತಿಯಲ್ಲಿ ಅಪರಾಧಿಗಳ ಸ್ಥಾನದಲ್ಲಿ ಕೂರಿಸುವಂತಾಯಿತು, ಇನ್ನು ಮುಂದೆ ನಿನಗೆ ಆ ರೀತಿಯಾದಂಥ ಸೌಲಭ್ಯ ಕೊಡೋದಿಲ್ಲ ಅನ್ನುವಂತಹ ಒಂದು ಚರ್ಚೆಗೆ ಅಥವಾ ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ನೋದು ಸೂಕ್ಷ್ಮವಾಗಿ ಗೊತ್ತಾಗ್ತಿದೆ. ಬಾಯ್ಬಿಟ್ಟು ಹೇಳದೇ ಇದ್ರೂ ಕೂಡ ಅದು ಅರ್ಥವಾಗ್ತಿದೆ. ಎರಡನೇದು, ದರ್ಶನ್ಗೆ ಈಗ ಕೋರ್ಟ್ ಏನು ಹೇಳಿದೆ ನೋಡಿ, ಇಂತಿಂಥ ಸೌಲಭ್ಯಗಳನ್ನು ಕೊಡಿ ಅಂತೇಳಿ ಹೇಳಿದೆ. ಅಂಥ ಸೌಲಭ್ಯಗಳನ್ನು ಕೊಡದೇ ಇದ್ರೂ ಕೂಡ ತಪ್ಪಾಗುತ್ತೆ. ಅದು ಕೂಡ ಈಗ ಕೋರ್ಟ್ನ ಮುಂದೆ ಬಂದೇ ಬರ್ತದೆ. ಕೋರ್ಟ್ನ ಮುಂದೆ ಖುದ್ದು ಜೈಲಾಧಿಕಾರಿಯೇ ಬಂದು ಹಾಜರಿರಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಮುಖ್ಯ ಅಧೀಕ್ಷಕರೇ ಬರಬೇಕು ಅಂತೇಳಿ ಅವ್ರು ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಅನ್ನೋದ್ರ ಮೇಲೆ ಮುಂದೆ ಕೋರ್ಟ್ ಏನು ಹೇಳುತ್ತೆ ಅನ್ನೋದು ಕೂಡ ತೀರ್ಮಾನ ಆಗುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ಸಹಜವಾಗಿ ಅವರೊಂದಷ್ಟು ಸಬೂಬುಗಳನ್ನು ಕೊಡ್ತಾರೆ. ಹಾಗಾಯಿತು, ಹೀಗಾಯಿತು, ಕೊಟ್ಟಿದ್ದೀವಿ, ಆ ರೀತಿ ಮಾಡಿದ್ದೀವಿ, ಈ ರೀತಿ ಮಾಡಿದ್ದೀವಿ. ಯಾರೂ ಕೂಡ ಸಿಕ್ಕಾಕೊಳ್ಳೋದಕ್ಕೆ ಸಿದ್ಧವಿರೋದಿಲ್ಲ. ಏನೇನು ಬಚಾವಾಗ್ಲಿಕ್ಕೆ ಏನೇನು ಬೇಕೋ ಎಲ್ಲವನ್ನು ಕೂಡ ಮಾಡಿರ್ತಾರೆ. ಇವರು ಕೂಡ ಏನು ಬಚಾವಾಗ್ಲಿಕ್ಕೆ ಏನೇನು ಮಾಡಬೇಕು ಎಲ್ಲವನ್ನು ಕೂಡ ಮಾಡ್ಕೊಂಡೇ ಹೋಗ್ತಾರೆ ಕೋರ್ಟ್ ಎದುರುಗಡೆ. ಸುಮ್ಮನೆ ಅಂತೂ ಹೋಗೋದಿಲ್ಲ. ಬಟ್ ಆದರೆ ಎಲ್ಲೋ ಒಂದು ಕಡೆ ದ್ವೇಷವನ್ನು ಸಾಧಿಸುವಂಥ ಕೆಲಸವನ್ನು ಈಗ ನೋಡಿ, ಜೈಲಿನ ಹೊರಗಡೆನೂ ಕೂಡ ದರ್ಶನ್ ಅಂದರೆ ದ್ವೇಷ, ಜೈಲಿನ ಒಳಗಡೆನೂ ಕೂಡ ದರ್ಶನ್ ಅಂದರೆ ದ್ವೇಷ. ಒಟ್ಟಾರೆ ದರ್ಶನ್ ಅಂತ ಹೇಳಿದ್ರೆ ದ್ವೇಷ. ದರ್ಶನ್ ವಿರುದ್ಧ ಎಲ್ಲರೂ ಕೂಡ ದ್ವೇಷವನ್ನು ಸಾಧಿಸುವಂಥ ಕೆಲಸವನ್ನು ಮಾಡ್ತಿದ್ದಾರಾ ಅನ್ನುವಂತಹ ಒಂದು ಅನುಮಾನ ಮೂಡೋದಂತೂ ಸಹಜ. ಇದೇ ಅಂಶವನ್ನು ಇಟ್ಕೊಂಡು ಈಗ ದರ್ಶನ್ ಒಂದಷ್ಟು ಅಂಶಗಳನ್ನು ಪ್ರಶ್ನೆ ಮಾಡಿದ್ದಾರೆ. ಅಂದರೆ ಅಲ್ಲ ಸ್ವಾಮಿ, ನೀವು ಆದೇಶವನ್ನು ಕೊಟ್ಟರೂ ಕೂಡ, ನೀವು ಈ ರೀತಿ ಮಾಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟರೂ ಕೂಡ ನಿಮ್ಮ ಸೂಚನೆಯನ್ನೇ ಇವರು ಪಾಲಿಸ್ತಿಲ್ಲ ಅಂತ ಹೇಳಿದ್ರೆ ಹೇಗೆ ಅಂತ ಹೇಳ್ಬಿಟ್ಟು ವಕೀಲರು ಮತ್ತು ದರ್ಶನ್ ಇಬ್ಬರು ಕೂಡ ಪ್ರಶ್ನೆಯನ್ನು ಮಾಡ್ತಿರುವಂಥದ್ದು. ನೋಡೋಣ ಏನು ಹೇಳ್ತಾರೆ ನಾಡಿದ್ದು ಅಂತೇಳಿ 9ನೇ ತಾರೀಕು ಮತ್ತೆ ಈ ವಿಚಾರ ಕೋರ್ಟ್ನಲ್ಲಿ ಬರುತ್ತೆ. ಆವಾಗ ಏನಾಗುತ್ತೆ, ವಿಚಾರಣೆ ಸಂದರ್ಭದಲ್ಲಿ ಏನು ಉತ್ತರವನ್ನು ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಮತ್ತೊಂದು ಕಡೆ ದರ್ಶನ್ ಈಗಾಗಲೇ ಈ ಪ್ರಕರಣದಿಂದ ಕೈ ಬಿಡಿ ಅಂತಲೂ ಕೂಡ ಮನವಿಯನ್ನು ಮಾಡ್ಕೊಂಡಿರುವಂಥದ್ದು. ಆ ಅರ್ಜಿ ಕೂಡ ವಿಚಾರಣೆಗೆ ಬರುತ್ತೆ. ಬಟ್ ಅದೇನು ಸಾಧ್ಯವಿಲ್ಲ. ಯಾಕಂತ ಹೇಳಿದರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು, ಇನ್ನು ವಾದ ಪ್ರತಿವಾದಗಳು ನಡೀತವೆ. ಈ ಸಂಬಂಧ ಈಗ ವಾದ ಪ್ರತಿವಾದಗಳು ನಡೆದು ನಂತರ ಸಾಕ್ಷಿಗಳ ವಿಚಾರಣೆಯೂ ಕೂಡ ನಡೆದು ಅಂತಿಮವಾಗಿ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು, ಎವಿಡೆನ್ಸ್ಗಳು ಪೊಲೀಸರ ಕೈ ಸೇರುತ್ತದೆ ಅದನ್ನು ಕೋರ್ಟ್ ಮುಂದೆ ಸಬ್ಮಿಟ್ ಮಾಡ್ತಾ ಹೋಗ್ತಾರೆ. ಈಗ ಸಿಕ್ಕಿರುವಂತಹ ಎಲ್ಲ ಮಾಹಿತಿಗಳನ್ನು ಕೂಡ ಕೋರ್ಟ್ ಮುಂದೆ ಇಡ್ತಾ ಹೋಗ್ತಾರೆ. ಒನ್ ಬೈ ಒನ್ ವಿಚಾರಣೆ ನಡೆದು ಬಹುಶಃ ಆದಷ್ಟು ಬೇಗ ಟ್ರಯಲ್ ನಡೀತು ಅಂತ ಆದರೂ ಕೂಡ ಒಂದು 6 ತಿಂಗಳೊಳಗಡೆ ತೀರ್ಪು ಬರಬಹುದೇನೋ. ಆವಾಗ ಏನು ತೀರ್ಪು ಬರುತ್ತೆ ಅನ್ನೋದ್ರ ಮೇಲೆ ದರ್ಶನ್ ಭವಿಷ್ಯ ನಿರ್ಧಾರ ಆಗ್ತದೆ. ಅಲ್ಲಿವರೆಗೂ ಕೂಡ ದರ್ಶನ್ನ ಈ ಪ್ರಕರಣದಿಂದ ಕೈ ಬಿಡುವಂಥ ಮಾತೇ ಇಲ್ಲ ಅನ್ನೋದು ಮಾತ್ರ ಸತ್ಯ. ವಿಚಾರಣೆ ನಡೆಸ್ತೆ ಅಂತ ಇರ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ವಿಚಾರಣೆ ನಡೆಸಿ ದರ್ಶನನ್ನು ಈ ಪ್ರಕ್ರಿಯೆ ಮುಗಿಯೋವರೆಗೂ, ಚಾರ್ಜ್ ಶೀಟ್ನ ವಿಚಾರಣೆ ಪ್ರಕ್ರಿಯೆ ಮುಗಿಯೋವರೆಗೂ ಕೂಡ ಜೈಲಿನಲ್ಲಿ ಇರುವಂತೆ ಸೂಚನೆಯನ್ನು ಕೊಡಬಹುದು ಅಂತಲೂ ಕೂಡ ಗೊತ್ತಾಗ್ತಿದೆ. ಬಟ್ ವಾಟ್ ಎವರ್, ನಿಮಗೂ ಹೀಗೆ ಅನ್ನಿಸ್ತಿದೆಯಾ? ದರ್ಶನ್ ವಿರುದ್ಧ ಒಂದು ಸೇಡಿನ ವ್ಯವಸ್ಥೆ ಅಥವಾ ದರ್ಶನನ್ನು ಕಂಪ್ಲೀಟಾಗಿ ಕಟ್ಟಿ ಹಾಕುವಂಥ ಪ್ರಯತ್ನಗಳು ನಿರಂತರವಾಗಿ ನಡೀತಿದೆ ಅಂತೇಳಿ ನಿಮಗೂ ಕೂಡ ಅನಿಸುತ್ತಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.